ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಸೋಜಾ ವ್ಲಾಗ್ಸ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಂತ ಗೊತ್ತುಂಟಾ, ಹೂ ಎಲ್ಲ ಬೇಗ ಆಯಿತು. ಓಕೆ, ಸೊ ಡ್ಯಾಡಿ ಹೇಳಿದರು ಬಸಳೆ ಉಂಟು ತುಂಬ, ಇನ್ನು ಮಳೆಗೆ ಎಲ್ಲ ಹಾಳಾಗಿ ಹೋಗ್ತದೆ ಅಂತ. ಸೊ ನಾನು ಎಂತ ಥಿಂಕ್ ಮಾಡಿದೆ ಗೊತ್ತುಂಟಾ, ನನ್ನ ಕಸಿನ್ ಸಿಸ್ಟರ್ ನಿನ್ನೆ ಹೇಳಿದರು ನಾವು ಬಸಳೆ ಪುಂಡಿ ಮಾಡಿದ್ವಿ, ತುಂಬ ಒಳ್ಳೆ ಆಯ್ತಂತ. ಸೊ ನಾನು ಇಷ್ಟರ ತನಕ ಮಾಡಲಿಲ್ಲ ಆಯಿತಾ, ಟು ಬಿ ಹಾನೆಸ್ಟ್. ನಾನು ಇಷ್ಟರ ತನಕ ಮಾಡಲಿಲ್ಲ ಬಸಳೆ ಪುಂಡಿ. ಒಮ್ಮೆ ಅವರೇನು ಮಾಡಿದ್ದು ನಾನು ತಿಂದಿದ್ದೇನೆ. ಸೊ ನಾನು ಹೇಳಿದೆ ಡ್ಯಾಡಿಗೆ, ಬಸಳೆ ಪುಂಡಿ ಮಾಡುವ, ಸ್ವಲ್ಪ ಅದು ಪುಂಡಿ ಅದಕ್ಕೆ ಹಾಕೋಕ್ಕಿಂತ ಮೊದಲು ಸ್ವಲ್ಪ ಪದಾರ್ಥ ಸಹ ತೆಗೆದಿಡ್ಬೋದಲ್ಲ, ಪದಾರ್ಥ ಸಹ ಆಗ್ತದೆ, ಬಸಳೆ ಪುಂಡಿ ಮಾಡಿದಾಗೆ ಸಹ ಆಗ್ತದೆ. ಓಕೆ, ನೀವು ಯಾರಾದರೂ ಎಲ್ಲರಿಗೂ ಗೊತ್ತಿರ್ಬೋದು, ಅಂದರೆ ಕೆಲವರ ಮನೆಯಲ್ಲಿ ಈಗ ಕೆಲವು ಐಟಮ್ಸ್ ಮಾಡ್ತಾನೇ ಇರ್ತಾರೆ. ಅಂದರೆ ನಮ್ಮ ಮನೆಯಲ್ಲಿ ಬಸಳೆ ಪುಂಡಿ ಇಷ್ಟ ತನಕ ಮಾಡಲಿಲ್ಲ. ಸೊ ನಾನು ಇವತ್ತು ಫಸ್ಟ್ ಟೈಮ್ ಟ್ರೈ ಮಾಡೋದು. ನಾನು ನಿಮ್ಮ ಜೊತೆ ರೆಸಿಪಿ ಶೇರ್ ಮಾಡೋದಂತಲ್ಲ, ನಾನು ಹೇಗೆ ಮಾಡ್ತಿದ್ದೆ, ಅವರು ಹೇಳಿದ್ದು, ಕಸಿನ್ ಸಿಸ್ಟರ್ ಹೇಗೆ ಹೇಳಿದ್ದು ಹಾಗೆ ನಾನು ಮಾಡ್ತಿದ್ದೇನೆ. ಓಕೆ, ತುಂಬ ಒಳ್ಳೆ ಆಗ್ತದೆ ಅಂತ ಹೇಳಿದರು. ಈಸಿ ರೆಸಿಪಿ, ಸಿಂಪಲ್, ಆಯಿತಾ, ಮಾಡುವ ಬನ್ನಿ. ನಿನ್ನೆ ಆ್ಯಕ್ಚುಲಿ ಗದ್ದೆಗೆ ಗೊಬ್ಬರ ಹಾಕಿ ಆಯಿತು, 3 ಜನ ಕೆಲಸದವರಿದ್ದರು. ಇವತ್ತು ಡ್ಯಾಡಿ ಮಿಷಿನ್ ಕರೆದಿದ್ದಾರೆ, ಅದು ಸಹ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಈಗ ಮಿಷಿನ್ ಒಂದು ಗದ್ದೆ ಆಗಿ 2ನೇ ಗದ್ದೆ ಉಳುಮೆ ಮಾಡ್ತಾ ಉಂಟಾ ಅಂತ. ನಾ ಬಸಳೆ ಪುಂಡಿ ಮಾಡಲಿಕ್ಕೆ ಫಸ್ಟ್ ಬಸಳೆ ಬೇಕಲ್ಲ, ಹಾಗೆ ಬಸಳೆ ತರಲಿಕ್ಕೆ ಬಂದದ್ದು. ಇನ್ನು ಮಳೆಗೆ ಹಾಳಾಗ್ತದೆ ಮಾತ್ರ. ಈಗ ಒಳ್ಳೆ ಉಂಟು, ಎಲೆ ನೋಡಿ ಅಂತ ಹೇಳಿ ಎಷ್ಟು ದೊಡ್ಡ ಉಂಟು. ಇದೊಂದು ಎಲೆ ನೋಡಿ ಅಂತ ಎಷ್ಟು ದೊಡ್ಡ. ಇಲ್ಲಿ ನಾನು ಬಾಯ್ಲ್ಡ್ ರೈಸ್ ನಿನ್ನೆ ನೈಟ್ ನೀರಲ್ಲಿ ಹಾಕಿಟ್ಟಿದ್ದೇನೆ. ಇದು ಎಂತ ಎಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಗೊತ್ತುಂಟಾ, ಒಂದು 10 ಬ್ಯಾಡಗಿ ಮೆಣಸಂತೆ. ಇದು ಬ್ಯಾಡಗಿ ಮೆಣಸಲ್ಲ ಆಯಿತಾ, ಸ್ವಲ್ಪ ಸ್ಪೈಸಿ, ನನಗೆ ಗೊತ್ತಿಲ್ಲ. ಓಕೆ, ನಿಮ್ಮ ಮನೇಲಿ ಯಾವುದು ರೆಡ್ ಮೆಣಸು ಉಂಟು ನೋಡಿ, ಅದು ಯೂಸ್ ಮಾಡಿ. ಮತ್ತು 2 ಸ್ಪೂನು ಕೊತ್ತಂಬರಿ ಬೀಜ, ಅರ್ಧ ಸ್ಪೂನ್ ಅರಶಿನ, ಮತ್ತು ಸ್ವಲ್ಪ ಸಾಸಿವೆ, ಮತ್ತು ಸ್ವಲ್ಪ ಜೀರಿಗೆ, ಸ್ವಲ್ಪ ಚಿಟಿಕೆ ಅಷ್ಟು. ಓಕೆ, ಜಾಸ್ತಿ ಅಲ್ಲ. ಮತ್ತು 1 ಆನಿಯನ್, 1 ಟೊಮ್ಯಾಟೊ, ಮತ್ತು 10 ಎಸಳಷ್ಟು ಬೆಳ್ಳುಳ್ಳಿ. ಮತ್ತು ಇದರಲ್ಲಿ 3/4 ಗ್ರೈಂಡ್ ಮಾಡಲಿಕ್ಕೆ ಮಸಾಲ ಕಡೆಯುವಾಗ, ಮತ್ತು 1/4% ಇದು ರೈಸ್ ಗ್ರೈಂಡ್ ಮಾಡುವಾಗ ಅದರ ಜೊತೆ ಹಾಕಲಿಕ್ಕೆ. ಓಕೆ, ಈಗ ನಾವು ಈ ಐಟಮ್ಸ್ ಉಂಟಲ್ಲ, ಇದು ಮತ್ತು ಇದು 75% ಅಷ್ಟು ಕೊಕೊನಟ್ ಒಟ್ಟಿಗೆ ಆಯಿಲ್ ಹಾಕಿ ಫ್ರೈ ಮಾಡಲಿಕ್ಕೆ ತಂದು. ಯಾರೆಲ್ಲ ಬಸಳೆ ಪುಂಡಿ ತಿಂದಿದ್ದೀರಿ ಕಮೆಂಟಲ್ಲಿ ಹೇಳಿ ಆಯಿತಾ. ಮತ್ತು ನಾನು ಈ ಲಾಸ್ಟ್ ವಿಡಿಯೋದಲ್ಲಿ ಮ್ಯಾಗಿದು ರೆಸಿಪಿ ಶೇರ್ ಮಾಡಿದ್ದೆ ಅಲ್ಲ, ಯಾರೆಲ್ಲ ಟ್ರೈ ಮಾಡಿದ್ರಿ ಹೇಳಿ ಆಯಿತಾ ನನಗೆ ಕಮೆಂಟಲ್ಲಿ. ನೀವು ಟ್ರೈ ಮಾಡಲಿಲ್ಲ ಆದರೆ ಇನ್ನೂ ಸಹ ಟ್ರೈ ಮಾಡಿ, ತುಂಬ ಒಳ್ಳೆ ಆಗ್ತದೆ. ನನ್ನ ಫ್ರೆಂಡ್ ಕಾಲ್ ಮಾಡಿ ಹೇಳಿದ್ದು ನಾನು ಟ್ರೈ ಮಾಡ್ತೇನೆ ಅಂತ. ಅವಳಿಗೆ ಮ್ಯಾಗಿ ಅಂದರೆ ಫಸ್ಟ್ ಆಫ್ ಆಲ್ ಇಷ್ಟ ಅಂತೆ. ಸೊ ಇದು ರೆಸಿಪಿ ನೋಡಿ ಚಿಕನ್ ಸಹ ಹಾಕಿ ಮಾಡ್ಬೋದಾ ಅಂತ ಕೇಳಿ ನಾನು ಡೆಫಿನೆಟ್ ಆಗಿ ಟ್ರೈ ಮಾಡ್ತೇನೆ ಅಂತ ಹೇಳಿದ್ದು. ಸೊ ನಂಗೆ ಖುಷಿ ಆಯಿತು. ನೀವು ಸಹ ಕಮೆಂಟಲ್ಲಿ ಹೇಳಿ ಆಯಿತಾ, ಟ್ರೈ ನೀವು ಮಾಡಿದ್ರಾ ಇಲ್ವಾ ಅಂತ. ಮತ್ತು ನಾನು ಸ್ವಲ್ಪ ಚೇಂಜ್ ಕಾಣ್ತಿದ್ದೇನಾ, ತುಂಬ ಸೆಕೆ ಆಗ್ತಾ ಉಂಟು. ಹಾಗೆ ನಾನು ಕೂದಲನ್ನು ಫುಲ್ ಮೇಲೆ ಕಟ್ಟಿದೆ. ನಿನ್ನೆಯಿಂದ ಬಿಸಿಲು, ಹಾಗೆ ಸ್ವಲ್ಪ ಸೆಕೆ ಸ್ಟಾರ್ಟ್ ಆಯಿತು. ಆ್ಯಕ್ಚುಲಿ ನಾನು ಆಳ್ವಾಸಿಗೆ ಹೋಗುಂಟಲ್ಲ, ನನ್ನ ಕೂದಲು ಫುಲ್ ಹೀಗೇನೆ ಕಟ್ತಿದ್ದೆ ಆಯಿತಾ. ನನ್ನ 7 ಫ್ರೆಂಡ್ ಇದ್ದಾಳಲ್ಲ, ವೇಣೂರು ಮೇಘ, ನನ್ನ ಮ್ಯಾರೇಜ್ ಫಂಕ್ಷನಿಗೆ ಹೋಗಿದ್ದೆ ಅವಳ ಅಣ್ಣಂದು. ಅವಳಿಗೆ ನಂದು ಇದು ಹೇರ್ ಸ್ಟೈಲ್ ತುಂಬ ಇಷ್ಟ. ಹೀಗೆ ಸ್ವಲ್ಪ ಆಯಿಲ್ ಹಾಕಿ ಎಲ್ಲ ಇಂಗ್ರೀಡಿಯೆಂಟ್ಸ್, ಟೊಮ್ಯಾಟೊ, ಈರುಳ್ಳಿ, ಮತ್ತು ಇದೆಲ್ಲ ಸಾಮಾನುಗಳೆಲ್ಲ, ಜೀರಿಗೆ, ಕೊತ್ತಂಬರಿ, ಸಾಸಿವೆ, ಅರಶಿನ ಪುಡಿ,
ಬೆಳ್ಳುಳ್ಳಿ ಮತ್ತು ಕೆಂಪು ಮೆಣಸು ಮತ್ತು ತೆಂಗಿನಕಾಯಿ ಎಲ್ಲ ಒಟ್ಟಿಗೆ ಆಯಿತಾ ನಾನು ಸ್ವಲ್ಪ ಇದು ಮಾಡ್ತೇನೆ, ಫ್ರೈ ಮಾಡ್ತೇನೆ. ಹಾಗೆ ಇದು ಬಿಸಿ ಹೋಗೋದಲ್ಲ ರಪ್ಪನೊಂದು ಅಕ್ಕಿ ಕಡೆದು ಗಟ್ಟಿ ಮಾಡಿ ಅದನ್ನು ಪುಂಡಿ ಮಾಡಿ ತೊಂದೂರಲ್ಲಿ ಇಟ್ಟರೆ ಮತ್ತು ರಪ್ಪ ನನಗೆ ಬಸಳೆ ಕ್ಲೀನ್ ಮಾಡಿ ಅದು ಕಡೆಯುವಾಗ ಕರೆಕ್ಟ್ ಆಗ್ತದೆ ಪುಂಡಿ ಬೇಯಲಿಕ್ಕೆ ಅಲ್ಲ, ಬೆಲ್ಲ ಕರೆಕ್ಟ್ ರೆಡಿ ಆಗ್ತದೆ. ಹಾಗೆ ಇಷ್ಟು ನಾನು ಉಳಿಸಿದೆ ಆಯಿತಾ ಅಕ್ಕಿ ಜೊತೆ ಕಡಿಲಿಕ್ಕೆ. ಎಂತ ಗೊತ್ತಾ, ನಾನು ಫ್ರೈ ಮಾಡಿ ಆಯಿತು, ಒಳ್ಳೆ ಪರಿಮಳ ಬರುವ ತನಕ ಫ್ರೈ ಮಾಡಿದೆ ಎಲ್ಲ ಐಟಮ್ಸ್. ಇನ್ನು ಅದು ಬಿಸಿ ಹೋಗಲಿ ಅದರದ್ದು, ಅಲ್ಲಿವರೆಗೆ ನಾನು ರಪ್ಪ ಅಕ್ಕಿ ಕಡಿತೇನೆ. ಈಗ ರೈಸ್ ಹೇಗೆ ಕಡಿದು ಗೊತ್ತುಂಟ, ಇದು ಆ ವಿಡಿಯೋ ಕೊಡ್ತೇ ಅಡಿ. ನಾನು ಸಣ್ಣ ಲೋಟೆಯಲ್ಲಿ 2 ಲೋಟೆ ಮಾತ್ರ ರೈಸ್ ಹಾಕಿದೆ, ಅಂದರೆ ಫಸ್ಟ್ ಟೈಮ್ ಮಾಡೋದಲ್ಲ, ಒಳ್ಳೆ ಆಗೋದಿಲ್ಲ ಆದರೆ ಅದಕ್ಕೆ. ಒಳ್ಳೆ ಆದರೆ ನೆಕ್ಸ್ಟ್ ವೀಕ್ ಇನ್ನೊಮ್ಮೆ ಮಾಡುವಂತ ಹೇಳಿದ್ದೇನೆ ನಾನು ಹೇಳಿ. ಈಗ 2 ಸರಿ ಕಡಿಯುವಷ್ಟು ಉಂಟು ಅಕ್ಕಿ. ಸೊ ಅರ್ಧ ರೈಸ್ ಮತ್ತು ಸ್ವಲ್ಪ ಉಪ್ಪು ಮತ್ತು ಅರ್ಧದಷ್ಟು ತೆಂಗಿನಕಾಯಿ ಹಾಕುವ, ಮತ್ತು ಉಳಿದದ್ದು ಇನ್ನೊಂದು ನಾವು ಕಡಿಲಿಕ್ಕೆ ಆಯಿತಾ. ಮತ್ತು ಇನ್ನೊಂದು ವಿಷಯ ಅಂತ ಗೊತ್ತುಂಟ, ಕಡಿಯುವಾಗ ಉಂಟಲ್ಲ ಫುಲ್ ನೈಸಾಗಿ ಕಡಿಬೇಡಿ, ಸ್ವಲ್ಪ ತರಿ ಇರಲಿ. ಒಂದು 80 to 90% ಕಡಿದ್ರೆ ಸಾಕು, 10% ಇರಲಿ. ಅದೇ ಫುಲ್ ನೈಸಾಗಿ ಕಡಿದ್ರೆ ಮತ್ತು ಪುಂಡಿ ಸ್ವಲ್ಪ ಗಟ್ಟಿ ಆಗ್ಬೋದು. ಓಕೆ, ಇದನ್ನು 1 ರೌಂಡ್ ಕಡಿದಾಯಿತು, ಇನ್ನೊಂದು ರೌಂಡ್ ಕಡಿದ್ರೆ ಆಯಿತು. ಮತ್ತು ಬೇಗ ನಾನು ಇದನ್ನು ಸ್ವಲ್ಪ ಆಯಿಲ್ ಹಾಕಿ ಗಟ್ಟಿ ಮಾಡಿ ರಪ್ಪ ಪುಂಡಿ ಮಾಡಿ ತೊಂದೂರಲ್ಲಿಡ್ತೇನೆ. ಮತ್ತು ನನಗೆ ಬಸಳೆ ಕ್ಲೀನ್ ಮಾಡಲಿಕ್ಕೆ ಕರೆಕ್ಟ್ ಆಗ್ತದೆ. ಬಸಳೆ ಕ್ಲೀನ್ ಮಾಡಿ ಮತ್ತು ಇದು ಮಸಾಲವನ್ನು ಕಡಿಯುವಾಗ ಅಲ್ಲಿ ಪುಂಡಿ ರೆಡಿ ಆಗ್ತದೆ. ಓಕೆ, ಕಡಿದಿಟ್ಟದ್ದು ಕಡಿಯುವುದು. ಇದು ನೀರು ಸ್ವಲ್ಪ ಲೈಟ್ ಸ್ಲೋ ಗ್ಯಾಸಲ್ಲಿಟ್ಟೆ, ಯಾಕೆಂದರೆ ಇದು ನಾನೀಗ ಇದು ತೆಳು ಉಂಟಲ್ಲ, ಇದು ಗಟ್ಟಿ ಮಾಡಿ ಸ್ವಲ್ಪ ಆದರೂ ಬಿಸಿ ಹೋಗಬೇಕಲ್ಲ ಉಂಡೆ ಮಾಡಲಿಕ್ಕೆ. ಹಾಗೆ ಸ್ಲೋ ಗ್ಯಾಸಲ್ಲಿಟ್ಟು ಗಟ್ಟಿ ಮಾಡಬೇಕಾಯ್ತಾ. ಇದು ಕಡೆದ ಹಿಟ್ಟನ್ನು ಸ್ವಲ್ಪ ಎಣ್ಣೆ ಹಾಕಬೇಕು, ಸ್ವಲ್ಪ ಕೊಕೊನಟ್ ಆಯಿಲ್ ಹಾಕಿ ಒಂದು 5 ಮಿನಿಟ್ಸ್ ಆದದ್ದೇ ಒಂದು ಸ್ವಲ್ಪ ತುಂಡನ್ನು ತೆಗೆದು ಹೀಗೆ ಮಾಡಿ ನೋಡಿ. ಉಂಡೆ ಕಟ್ಟಲಿಕ್ಕೆ ಬಂದರೆ ಆಯ್ತಲ್ಲ. ಆಯಿತು, ಇನ್ನು ಗ್ಯಾಸ್ ಬಂದು ಬಸಳೆ ಕ್ಲೀನ್ ಮಾಡುವ ಅಂತ. ಎಲ್ಲ ನೋಡಿ ಅಂತೆ ಒಂದೊಂದು ಎಷ್ಟು ದೊಡ್ಡ ಉಂಟು. ಎಲ್ಲ ಸಪ್ರೇಟ್ ಮಾಡುವ ಫಸ್ಟ್, ಆಗ ಈಸಿ ಆಗ್ತದೆ. ನೋಡಿ ಒಂದೊಂದು ಎಲೆ ಎಷ್ಟು ದೊಡ್ಡ ಉಂಟು. ಎಲ್ಲಿ ನೋಡಿ, ಇದಕ್ಕೆ ಪುನಃ ಎಷ್ಟು ದೊಡ್ಡ ಗೆಲ್ಲು ಬಂದಿದೆ ನೋಡಿ. ಬಸಳೆ ಪುಂಡಿ ಮಾಡುವುದಾದರೆ ಇದು ಬಸಳೆ ದಂಟು ಉಂಟಲ್ಲ, ಇದಕ್ಕಿಂತ ಜಾಸ್ತಿ ಎಲೆ ಇರಬೇಕು, ಆಗ ಒಳ್ಳೆ ಆಗ್ತದೆ. ನೋಡಿ ಎಷ್ಟು ದಂಟು ಸಿಕ್ಕಿತು, ಒಂದೊಂದು ದಂಟು ಒಳ್ಳೆ ಉಂಟು ನೋಡಿ, ಎಷ್ಟು ದೂರ ಉಂಟು. ಒಂದೊಂದು ಎಲೆ ನೋಡಿ,
ನೋಡಿ ನೋಡಿ ಪುಂಡಿ ಮಾಡಿ ರೆಡಿ ಆಯಿತು. ಈಗ ತಂದೂರಲ್ಲಿ ಎಲೆ ಇಟ್ಟು ಹಾಕಿದ್ರೆ ಆಯಿತು. ಹಾಕುವ ಎಲ್ಲ ಹಾಕಿ ಈಗ ಅಂದರೆ ಪುಂಡಿ ತುಂಡಾಗಬಾರ್ದು. ಇದೊಂದು 15 to 20 minutes ಬಾಯ್ಲ್ ಆಗಲಿ. ನಾನು ಅದು ಬಸಳೆದು ದಂಟು ಕುಕ್ಕರಲ್ಲಿ ಹಾಕಿದೆ, ಬೇಗ ಬಾಯ್ಲ್ ಆಗಲಿಕ್ಕೆ. ಎಲ್ಲ ರೆಡಿ ಆಯಿತು. ಇನ್ನು ಮಸಾಲ ಕಡೆದ್ರೆ ಆಯಿತು. ಕುಕ್ಕರಲ್ಲಿ ಸೀಟಿ ಬಂದಾಯಿತು. ಇದು ವಾಶ್ ಮಾಡಿ ಇದರ ಜೊತೆ ಹಾಕಿ ಮಸಾಲ ಕಡೆದು ಹಾಕಿ ಪುಂಡಿ ಬೆಂದದ್ದೇ ಹಾಕಿದ್ರೆ ಆಯಿತು, ರೆಡಿ. ಎಂತ ಗೊತ್ತುಂಟಾ, ಪುಂಡಿ ಬಾಯ್ಲ್ ಆಗುವವರೆಗೆ ನಾನು ನಿಮಗೆ ಗದ್ದೆಯಲ್ಲಿ ಮೆಷಿನ್ ಬಂದಿದೆ ಅಂತ ಹೇಳಿದೆ ಅಲ್ಲ, ಅಲ್ಲಿ ಕರ್ಕೊಂಡು ಹೋಗ್ತೇನೆ. ನೋಡಿ ಗದ್ದೆಯಲ್ಲಿ ನೀರಿಲ್ಲ. ಇದು ಯಾಕೆ ಹೀಗೆ ಉಳುಮೆ ಮಾಡೋದಂದರೆ ಕೊಳಿತದೆ ಅಲ್ಲ, ಹುಲ್ಲು ಮತ್ತು ಮಣ್ಣು ಒಟ್ಟಿಗೆ. ಹುಲ್ಲು ಕೊಳೆಯಬೇಕಂತ ಹೀಗೆ ನೀರಿಲ್ಲದೆ ಪುಡಿ ಮಾಡಿ ಹಾಕುದು ಗದ್ದೆಯನ್ನು. ಎಷ್ಟು ಹಕ್ಕಿಗಳು, ದೊಡ್ಡ ದೊಡ್ಡ ಕೊಕ್ಕರೆ ಬಂದಿದೆ, ಬಾತ್ಕೋಳಿ ಅಂತ. ನಾನು ನೋಡಿ ಇದೊಂದು ಕೊಕ್ಕರೆ ಎಷ್ಟು ದೊಡ್ಡ ಉಂಟು ಗೊತ್ತುಂಟ. ಇಂಥದ್ದು ಒಂದು ದೊಡ್ಡದು, ಇಲ್ಲೆರಡು ಉಂಟು ನೋಡಿ. ಇದು ಒಟ್ಟಿಗೆ 3 ದೊಡ್ಡದುಂಟು ಕೊಕ್ಕರೆ. ನೋಡಿ ಎಷ್ಟು ಹುಲ್ಲುಂಟು, ಅದನ್ನು ಹೀಗೆ ಪುಡಿ ಮಾಡಿ ಹಾಕೋದು. ಈ ವರ್ಷ ತುಂಬ ಹುಲ್ಲಾಯ್ತು ಗದ್ದೆಯಲ್ಲಿ. ಬೇಸಾಯದ ಕೆಲಸ ಆಲ್ರೆಡಿ ಸ್ಟಾರ್ಟ್ ಆಯಿತು. ಈಗ ನಾವು ಪುಂಡಿ ಬೆಂದಿದ್ದ ನೋಡುವ. ಹೀಗೆ ಮಾಡಿ, ಅಯ್ಯೋ ಕಟ್ಟಾಯಿತು. ಬೆಂದಿದೆ ಆಯಿತಾ, ಸಾಕು. ಇನ್ನು ಗ್ಯಾಸ್ ಆಫ್ ಮಾಡಿ ಒಂದು 10 to 15 minutes ರೆಸ್ಟ್ ಮಾಡಲಿಕ್ಕೆ ಬಿಡುವ ಅದಕ್ಕೆ. ಇಲ್ಲದೆ ಮತ್ತು ಒಮ್ಮೆಲೆ ಗ್ರೇವಿಗೆ ಹಾಕಿದರೆ ಫುಲ್ಲು ಮೆಲ್ಟ್ ಆಗ್ಬೋದು. ಇಲ್ಲಿ ನೋಡಿ, ಈಗ ಲಾಸ್ಟ್ ಗದ್ದೆ ಆಯಿತಾ. ಇದು ಆದರೆ ಆಯಿತು ಒಂದು ರೌಂಡ್. ಎಲ್ಲ ಗದ್ದೆ ಪುಡಿ ಮಾಡಿ. ಕೊಕ್ಕರ ನೋಡಿ ಅಂತೆ ಎಷ್ಟು ದೊಡ್ಡದು. ಮತ್ತು ಇನ್ನು ಬಿತ್ತುವಾಗ 2 ತಾಸು ಮಾಡಿ ಬಿತ್ತನೆ ಮಾಡೋದು ಅಷ್ಟೇ. ಡ್ಯಾಡಿ ನೋಡ್ತಿದ್ದಾರೆ. ನಾನೊಂದು ಉಂಟಲ್ಲ, ಎಷ್ಟು ಒಳ್ಳೆಯ ದಿನ, ಒಂದು ಬಸಳೆ ಪುಂಡಿ ಮಾಡಲಿಕ್ಕೆ ಒಂದು ದಿನ ಇಟ್ನ. ಇವತ್ತು ಟ್ಯೂಸ್ಡೇ ಆಯಿತಾ, ಮಂಗಳವಾರ. ಕರೆಂಟ್ ಇಲ್ಲ. ಅದೊಂದು ಕರೆಂಟ್ 10 ಗಂಟೆಗೆ ಹೋದರೆ ಮತ್ತು ಬರುವುದು 2 ಗಂಟೆಗೆ ಇಲ್ಲ 3 ಗಂಟೆಗೆ. ನನ್ನ ಬಸಳೆ ಪುಂಡಿ ಅರ್ಧದಲ್ಲಿ ಸ್ಟಾಪ್ ಆಗಿದೆ ಆಯಿತಾ. ಎಲ್ಲ ರೆಡಿ ಉಂಟು. ಮಸಾಲ ಒಂದು ಕಡೆ ಬಿಕ್ಕಿ ಬಾಕಿ ಉಂಟು. ಪುಂಡಿ ಸಹ ಆಯಿತು, ಬಸಳೆದು ದಂಟು ಬಾಯ್ಲೆಲ್ಲ ಆಯ್ತು ಆಯಿತಾ. ತುಂಬ ಬೇಜಾರಾಯಿತು. ಡ್ಯಾಡಿ ಇಲ್ಲಿ ಬನ್ನಿ ಅಂತ, ನಾನೇ ಬರ್ತೇನೆ. ಬಸಳೆ ಪುಂಡಿ ಆಯ್ತಾ ನಿಂದು? ಬಸಳೆ ಪುಂಡಿ ಹೇಗಿತ್ತು? ಸೂಪರ್.
ಜನ ಮಾತಾಡ್ತಾನಿಲ್ಲ ಮಾರೆ, ಅಂದರೆ ಅಷ್ಟು ಒಳ್ಳೆ ಇತ್ತು, ಅಂದರೆ ಸ್ಪೀಚ್ಲೆಸ್. ಓಡ್ರೆ ಸಿಗ್ತಿಲ್ಲ, ಗೊತ್ತಾಯ್ತಾ ಹೇಳಲಿಕ್ಕೆ. ಪರವಾಗಿಲ್ಲ, ನಾನು ನಿಮ್ಮ ಜೊತೆ ರೆಸಿಪಿ ಅಂತೂ ಟೇಸ್ಟ್ ಡ್ಯಾಡಿ ಸೂಪರ್ ಅಂತ ಹೇಳಿದರೆ ನಾನು ನಿಮ್ಗೆ ಹೇಳ್ತೇನೆ, ನೀವು ಸಹ ಟ್ರೈ ಮಾಡಿ ಅಂತ, ಆಯಿತಾ? ಇಲ್ಲದ್ರೆ ಹೇಳೋದಿಲ್ಲ. ಕೊಕ್ಕರೆಗಳಿಗೆ ಇವತ್ತು ಫುಲ್ಲು ಫೀಸ್ಟ್. ಒಳ್ಳೆ ಸಿಕ್ಕಿತು ತಿನ್ನಲಿಕ್ಕೆ, ಕೀಟ ಎಲ್ಲ. ಇವನಿಗೆ ಸಹ ಭಾರಿ ಖುಷಿ ಇವತ್ತು ಮಣ್ಣಲ್ಲಿ. ಮನೆಗೆ ಈಗ ಮಣ್ಣು ತಂದು ಹಾಕ್ಲಿಕ್ಕೆ ಒಂದು ಜನ. ಓಯ್ ಜಾಕಿ ಏ ನೀ ಬೋಳೆ ಡ್ಯಾಡಿ ತಗ ತಂತುತ್ತು ಬೊಸಾಜಿ ಹಳೆ ಅವಸ್ಥೆ ಪೊಳೆದೀನಿ ಜೋರು ಕಿರುಂಬುತ್ತದೆ ಅಂತ ಅವನಿಗೆ. ಇದೀಗ ಫಸ್ಟ್ ಅಲ್ಲ ಗದ್ದೆ ಪುಡಿ ಮಾಡೋದು, ಹಾಗೆ ಸ್ವಲ್ಪ ಸ್ಲೋ. ಮತ್ತು ಇನ್ನೂ ಎರಡು ತಾಸು ಮಾಡಿ ಉಬ್ಬಿತದಲ್ಲ, ಮತ್ತು 2 ತಾಸು ನೀರಿಗೆ ಮತ್ತೆ 2 ತಾಸು ಬಿತ್ತುವ. ಓ ಹೇಳಿದ್ದು ಸ್ವಲ್ಪ ಕರೆಕ್ಷನ್ ಉಂಟಾಯ್ತಾ. ನಾನು ಆಗ ನಿಮ್ಗೆ ಎಂತ ಹೇಳಿದ್ದು, 2 ತಾಸು ಮಾಡಿ ಬಿತ್ತುದಂತ. ಇಲ್ಲೆಲ್ಲ ಇನ್ನೊಮ್ಮೆ ನೀರು ಹಾಕಿ 2 ರೌಂಡ್. ಈಗ ಇದು ಒಂದೇ ರೌಂಡಲ್ಲಿ ಗದ್ದೆ ಪುಡಿ ಮಾಡಿತಲ್ಲ, 2 ರೌಂಡ್ ಹೋಗಬೇಕು ನೀರು ಹಾಕಿ. ಅದು ಆದಮೇಲೆ ಮತ್ತು 2 ರೌಂಡು ಉಳುಮೆ ಮಾಡಿ ಮತ್ತು ಬಿತ್ತೋದು. ಇನ್ನೂ ಸಹ 4 ರೌಂಡ್ ಉಂಟು. ಆದರೆ ಟೋಟಲ್ 6 ರೌಂಡ್. 6 ರೌಂಡ್ಗೆ 5 ರೌಂಡ್ ಯಾಕೆ ತೆಗೊತ್ತ ಪೀಸ್ಮು 5 ರೌಂಡ್ ಒಂದೊಂದು ಗದ್ದೆ ಇದು ಉಳುಮೆ ಮಾಡಲಿಕ್ಕೆ. ಮಾತ್ರ ಮಳೆ ಬರೋದದ್ದು ಒಳ್ಳೆ ಆಯಿತು ಮಾತ್ರ. ಹಾಂ, ಮಳೆ ಮಣಿ ಇದ್ರೆ ಉಂಟಲ್ಲ, ಟಯರ್ ಎಲ್ಲ ಮಣ್ಣಲ್ಲಿ ತುಂಬಿ ಮತ್ತು ಗದ್ದೆ ಸಹ ಕರೆಕ್ಟ್ ಪುಡಿ ಆಗೋದಿಲ್ಲ. ಈಗ ನೋಡಿ ಹೇಗೆ ಗದ್ದೆ ಪುಡಿ ಆಗ್ತದೆ ಕರೆಕ್ಟ್. ಇವರಿಗೆ ಭಾರಿ ಖುಷಿ ಇವತ್ತು ಕೊಕ್ಕರೆಗೆ. ಲಾಸ್ಟ್ ಲೈನ್ 10 ಗದ್ದೆಯಲ್ಲಿ ಎಂಡ್ ಗದ್ದೆ. ಇದೀಗ 2 ಮಿನಿಟ್ಸಲ್ಲಿ ಫಿನಿಶ್ ಆದದ್ದೇ. 2 ಮಿನಿಟ್ಸ್ ಅಲ್ಲ 4 ಮಿನಿಟ್ಸ್. ಟೋಟಲ್ 6 hours ಆಗ್ತದಂತೆ ಇವತ್ತಿದ್ದು. ಇವರದ್ದು ಗಂಟೆ ಲೆಕ್ಕ ಹಾಗೆ ನೋಡಿ. ಲಾಸ್ಟ್ ಲೈನ್ ಡನ್, ಫೈನಲಿ ಡನ್. 6 hours ಎಕ್ಸಾಕ್ಟ್ 6 hours ನೋಡಿ ಆಯಿತು. 10ನೇ ಗದ್ದೆ ಉಳುಮೆ ಫಿನಿಶ್ ಮಾಡಿ. ಅಲ್ಲ ಮಾರೆ, ಅವರು 6 ಗಂಟೆ ಉಳುಮೆ ಮಾಡಿ ಮನೆಗೆ ಹೋದರು. ನಂದು ಬಸಳೆ ಪುಂಡಿ ಅರ್ಧದಲ್ಲಿ ಸ್ಟಕ್. ಎಸ್ ಡನ್. ಇನ್ನು ಅವರಿಗೆ ಬರಲಿಕ್ಕೆ ಗದ್ದೆಯಲ್ಲಿ ನೀರಾಗಬೇಕು. ಮತ್ತು 10:00 ಬೆಳಿಗ್ಗೆ ಹೋದ ಕರೆಂಟ್ ಈಗ 5:00 ಬಂತಾಯ್ತಾ. ಬಸಳೆ ಪುಂಡಿ ಎಲ್ಲ ಅರ್ಧದಲ್ಲಿ ಸ್ಟಾಪ್. ಈಗ ಕಂಟಿನ್ಯೂ ಆಗ್ತಾ ಉಂಟು 5:00 ಕಂಡು. ಇದ್ದಾಗ ಕುಕ್ಕರಲ್ಲಿ ಬಸಳೆದು ದಂಟು ಹಾಕಿದ್ರು ನೋಡಿ ಅದು ಹಾಕ್ತೇನೆ. ಇದು ಎಲೆ ವಾಶ್ ಮಾಡಿ ಅದಕ್ಕೆ ಹಾಕ್ತೇನೆ. ಓಕೆ, ಮತ್ತೊಂದು ಬಾಯ್ಲ್ ತೆಗಿತೇನೆ. ಮತ್ತು ಮಸಾಲ ಆಲ್ರೆಡಿ ಕಡೆದಾಯಿತು. ನಾನು ಕರೆಂಟ್ ಬಂತೀಗ ನೋಡಿ. ಮಸಾಲ ಕಡಿದೆ. ಇನ್ನು ಅದಕ್ಕೆ ಹಾಕೋದು ವಾಶ್ ಮಾಡಿ ತರ್ತೇನೆ ನೋಡಿ. ಎಲ್ಲ ವಾಶ್ ಮಾಡಿ ಸೊಪ್ಪು ತುಂಬ ಉಂಟಾಯ್ತಾ. ಸೊಪ್ಪು ತುಂಬ ಉಂಟು, ಹಾಗೆ ಸೂಪರ್ ಆಗ್ಬೋದು ಮಾತ್ರ. ಅಂದರೆ ಇದೀಗ ಈಗ ಕಾಣ್ತದೆ ಮಾತ್ರ ಇಷ್ಟು. ಅದೀಗ ಒಂದು ಬಿಸಿಯಲ್ಲೇ ಎಲ್ಲ ಅರ್ಧಕ್ಕರ್ಧ ಕಮ್ಮಿ ಆಗ್ತದೆ. ಸ್ವಲ್ಪ ಉಪ್ಪು ಹಾಕಿ ಮುಚ್ಚಿಡುವ. ಓಕೆ, ಅಲ್ಲಿವರೆಗೆ ಎಂತ ಮಾಡುವ ಗೊತ್ತಾ, ಇಲ್ಲಿ ಪುಂಡಿ ಉಂಟು ನೋಡಿ, ಇದನ್ನು ಸ್ವಲ್ಪ ಬಿಡಿಸುವ.
ಸಪ್ರೇಟ್ ಮಾಡುವ. ತುಂಬ ಟೇಸ್ಟಿಯಾಗಿದೆ ಆಯಿತಾ ಪುಂಡಿ. ಡ್ಯಾಡಿ ಹೇಳಿದ್ದು ತುಂಬ ಟೇಸ್ಟಿಯಾಗಿದೆ ಅಂದರೆ ಈಗಿನ ತಿನ್ಬೋದಂತೆ. ಬಿಡಿಸುವುದಂದರೆ ಜಸ್ಟ್ ಇಷ್ಟ ಆಯಿತಾ, ಸ್ವಲ್ಪ ಸ್ಟಿಕ್ ಆಗಿದೆ ಅಷ್ಟೇ. ನೋಡಿ ಒಳ್ಳೆ ಚೆಂದ ಆಗಿದೆ, ಮಾತ್ರ ತುಂಬ ಒಳ್ಳೆ ಆಗಿದೆ. ನೋಡಿ ನಾನಾಗ ಸ್ವಲ್ಪ ಅದನ್ನು ಗಟ್ಟಿ ಮಾಡಿ ಹೇಗೆ ಲಡ್ಡು ಮಾಡಿದ್ದೇನೆ ನೋಡಿ. ಈಗ ನೋಡಿ ಹಾಗೇನಿಲ್ವ, ಒಳ್ಳೆ ರೌಂಡ್ ಚೆಂದಾಗಿದೆ ಆಯಿತಾ, ಒಳ್ಳೆ ಬಂದಿದೆ. ಸ್ವಲ್ಪ ಜಸ್ಟ್ ಸ್ಟಿಕ್ಕಾದಾಗಿತ್ತು ಮಾತ್ರ, ತುಂಬ ಒಳ್ಳೆ ಆಗಿದೆ. ಈಗ ಇನ್ನು ಲಾಸ್ಟ್ ಸ್ಟೆಪ್ ಬಾಕಿ ಉಂಟು, ಮಸಾಲ ಕಡ್ದದ್ದು ಹಾಕಲಿಕ್ಕೆ. ಮತ್ತು ಟೇಸ್ಟ್ ನೋಡ್ತೇನೆ ನಾನು ಮತ್ತು ಡ್ಯಾಡಿ. ಸತ್ಯ ಹೇಳ್ತೇನೆ, ಸೂಪರ್ ಮುನಿ ಆದರೂ ಉಂಟಲ್ಲ, ನಾನು ನಿಮಗೆ ಹೇಳ್ತೇನೆ ಡೆಫಿನೆಟಾಗಿ ಟ್ರೈ ಮಾಡಿ ಆಯಿತಾ. ಯಾರು ಇಷ್ಟರೊಳಗೆ ಟ್ರೈ ಮಾಡಲಿಲ್ಲ ಮಸಾಲೆ ಪುಂಡಿ ನಂತರ, ನಾನು ಸಹ ಫಸ್ಟ್ ಟೈಮ್ ಮಾಡೋದು. ನೋಡಿ ಫುಲ್ ಇತ್ತಲ್ಲ, ಈಗ ಅರ್ಧಕ್ಕೆ ಅರ್ಧ ಕಮ್ಮಿ ಆಯಿತು. ಈಗೊಂದು ಮಿಕ್ಸ್ ಕೊಟ್ಟು ಈಗ ನಾವು ಮಸಾಲ ಕಡೆದದ್ದು ಹಾಕುವ ಆಯಿತಾ. ಜಾಸ್ತಿ ನೀರು ಹಾಕಲಿಕ್ಕಿಲ್ಲ, ತುಂಬ ತೆಳು ಮಾಡಲಿಕ್ಕಿಲ್ಲ, ಸ್ವಲ್ಪ ಗ್ರೇವಿ ತಿಕ್ಕಿಡ್ಬೇಕು ಆಯಿತಾ. ನೋಡಿ ಹಾಕಿ ನೀರು. ಗ್ರೇವಿ ತಿಕ್ಕುಂಟು ನೋಡಿ. ಸೊ ನಾನು ಸ್ವಲ್ಪ ನೀರು ಹಾಕ್ತೇನೆ. ಇದು ಮಿಕ್ಸಿಗೆ ಸ್ವಲ್ಪ ನೀರು ಹಾಕಿದರೆ ಹಾಕಲಿಕ್ಕೆ ಕರೆಕ್ಟ್ ಆಗ್ತದೆ. ನೀರೆಲ್ಲ ಹಾಕಿ ಒಂದು ರೌಂಡ್ ಉಪ್ಪು ನೋಡಿ ಆಯಿತಾ. ಉಪ್ಪು ನೋಡಿ ಕಮ್ಮಿ ಇದ್ದರೆ ಉಪ್ಪು ಹಾಕಿ ಮತ್ತೊಂದು ರೌಂಡ್ ಇನ್ನೊಂದು ಕುದಿ ಬರಲಿ. ಸೊಪ್ಪು ಮತ್ತು ಅದೆಲ್ಲ ಅದರ ಮಸಾಲ ಜೊತೆ ಒಂದು ರೌಂಡ್ ಕುದಿ ಬಂದರೆ ಕರೆಕ್ಟ್ ಆಗ್ತದೆ. ಸೊಪ್ಪು ಜಾಸ್ತಿ ಉಂಟಲ್ಲ ನೋಡಿ. ಉಪ್ಪೆಲ್ಲ ನೋಡಿ, ಉಪ್ಪೆಲ್ಲ ಹಾಕಿ ಆಯಿತು. ಒಳ್ಳೆ ಒಂದು ಕುದಿ ಬರಲಿ ಮತ್ತು ನಮ್ಮ ಮಾಡಿದ್ದು ರೌಂಡ್ ಪುಂಡಿ ಹಾಕುವ. ಈಗ ನಾವು ಪುಂಡಿ ಹಾಕುವ. ನೋಡಿ ಸೂಪರಾಗಂತದಲ್ಲ. ಒಳ್ಳೆ ಒಂದು ಕುದಿ ಬರಲಿ, ಸ್ವಲ್ಪ ಹೊತ್ತು ನಂತರ ಟೇಸ್ಟ್ ನೋಡುವ. ಈಗ ನಾನು ನನಗೆ ಮತ್ತು ಡ್ಯಾಡಿಗೆ ಸರ್ವ್ ಮಾಡ್ತಾ ಇದ್ದೇನೆ. ಟೇಸ್ಟ್ ನೋಡುವ ಹೇಗೆ ಆಗಿದೆ ಅಂತ. ಈಗ ಟೇಸ್ಟಿಂಗ್ ಟೈಮ್ ಆಯಿತಾ. ಎಂತ ಸಹ ಹೇಳ್ತಿಲ್ಲ, ಒಳ್ಳೆ ಆಗಿಲ್ವ ಅಂತ. Đây là bữa này. Mấy cái tháng như này. Ok video on. ಬಾರಿ ಬರ ಅಂತ ಚೆನ್ನಾಗಿದೆ. ಅವರು ಟ್ರೈ ಮಾಡ್ಬೋದಾ? ತಿನ್ಲಿಕ್ಕಿದ್ರೆ ಮಾಡ್ಬೇಕಂತ ಟ್ರೈ ಮಾಡಿ ಆಯಿತಾ. ಸೂಪರ್ ಉಂಟು ಇದು. ಬಿಫೋರ್ ಡೇ ಸಂಜೆ ಮಾಡಿಟ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಸೂಪರ್ ಆಗ್ಬೋದು. ಅಂದರೆ ಅದರ ಗ್ರೇವಿ ಎಲ್ಲ ತಿಕ್ಕಾಗಿ ಒಳ್ಳೆ ಆಗ್ಬೋದು. ಇನ್ನು ಫೈನಲ್ ಇವತ್ತು ಬೆಳಿಗ್ಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಮಸಾಲೆ ಪುಂಡಿ, ಸಂಜೆಗೆ ಆಯಿತು. ಸೂಪರ್ ಆಗಿದೆ ಆಯಿತಾ, ಒಳ್ಳೆ ಕಾಂಬಿನೇಷನ್. ಒಂದು ದಿವಸ ಟ್ರೈ ಮಾಡಿ.
ನಾನಿನ್ನು ಬಸ್ಸಲ್ಲೇ ಕೊಂಡು ಎಂಜಾಯ್ ಮಾಡ್ತೇನೆ. ನೀವು ಸಹ ಮಾಡಿ ತಿಂದು ಎಂಜಾಯ್ ಮಾಡಿ ಮತ್ತು ನನಗೆ ಕಮೆಂಟಲ್ಲಿ ಹೇಳಿ ಆಯಿತಾ ಹೇಗಾಗಿದೆ ಅಂತ. ಇವತ್ತಿಗೆ ವಿಡಿಯೋ ಇಷ್ಟೇ. ವಿಡಿಯೋ ಇಲ್ಲೇ ಎಂಡ್ ಮಾಡ್ತಿದ್ದೆ ನಾನು. ಓಕೆ, ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಆಯಿತಾ. ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಲಾಟ್ಸ್ ಆಫ್ ಲವ್. ಮೋಗಸೋ ದೇವ್ ಬರೆ ಕೊಡು. ಬಾಯ್ ಬಾಯ್.